ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಾರೆ? ಈಗ ಅಲ್ಲಿ ಹೋಗಿ ಸರ್ಟಿಫಿಕೇಟೇ ಕೊಟ್ಟು ಬಂದಿಲ್ವಲ್ಲ ಯಾರೋ ಮಂತ್ರಿಗಳು ಮರಾಠಿಲೇ ಭಾಷಣ ಮಾಡಿ. ಅದನ್ನೇ ನಾನು ಹೇಳೋದು, ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂತ. ಈಗ ನಾನೇ ಮುಖ್ಯಮಂತ್ರಿ ಆಗಿದ್ನಪ್ಪ 2006-7 ಅಲ್ಲೆಲ್ಲ ಒಂದು ದೊಡ್ಡ ನಿಯೋಗ ತಗೊಂಡೋದ್ರು ಡೆಲ್ಲಿಗೆ. ಶಿವರಾಜ್ ಪಾಟೀಲ್ ಅವರು ಕೇಂದ್ರದ ಗೃಹ ಸಚಿವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮೇತ ಹೋದರು. ದೊಡ್ಡ ದಂಡೇ ಹೋಯಿತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೆಸಬೇಕು, ಅಲ್ಲೊಂದು ವಿಧಾನಸೌಧ ಕಟ್ಟಿಸಬೇಕು, ಅವ್ರಿಗೊಂದು ಸಂದೇಶ ಕೊಡಬೇಕು, ಇದು ಯಾವತ್ತೇ ಇದ್ದರೂ ಇದು ಕನ್ನಡಿಗರ ಸೊತ್ತು ಅಂತಕ್ಕಂಥದ್ದು ಮೆಸೇಜ್ ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ನೀವೇನು ಮಾಡ್ತಾಯಿದ್ದೀರಿ? ಸಂದೇಶ ಏನು ಕೊಡ್ತಾಯಿದ್ದೀರಿ? ಪಾಪ ಗೃಹ ಸಚಿವ್ರದ್ದು ಇವತ್ತು ಹೇಳಿಕೆ ನೋಡಿದೆ, ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ. ನೆನ್ನೆ ಏನೋ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಏನೋ ಹೇಳೋರಲ್ಲ. ಏನಾದರೂ ಈ ಸರ್ಕಾರಕ್ಕೆ 136 ಸೀಟ್ ಗೆದ್ದಿರೋ ಅಂಥ ಸರ್ಕಾರ ಇದು. ಇಲ್ಲೇನು 2-3 ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅವರ ಹೇಳಿಕೆಗಳು, ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ? ಯಾರಿಗೆ ಕಂಟ್ರೋಲ್ ಇದೆ? ಜನಕ್ಕೇನು ಸಂದೇಶ ಕೊಡ್ತೀರಿ? ಅಧಿಕಾರಿಗಳಿಗೇನು ಸಂದೇಶ ಕೊಡ್ತೀರಿ? ನಿಮ್ಮ ಮಾತು ಕೇಳ್ತಾರೆ ಅಧಿಕಾರಿಗಳು? ಏನೋ ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡದೆ ಬರದ ರಿಸೈನ್ ಮಾಡ್ತೀನಿ ಅಂತ ಹೇಳೋರೆ. ಅಂದರೆ ಬಹುಶಃ ಅವರ ಆತ್ಮಕ್ಕೆ ಅವ್ರು ಪ್ರಶ್ನೆ ಹಾಕೊಂಬಿಟ್ಟಿರ್ಬೇಕು. ಮೊನ್ನೆ ಎಲ್ಲೋ ಯಾಕೋ ಇದರಲ್ಲಿ ಇರೋದು ಮರ್ಯಾದಸ್ಥರು ಇರೋದು ಒಳ್ಳೆಯದಲ್ಲ ಅಂತೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದ್ದಾರೋ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲ, 5 ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು. ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇವಪ್ಪನವರು, ಏನೋ ರೆಕಾರ್ಡ್ ಮಾಡಬೇಕಂತಲ್ಲ.